ಸೀಗಸಂದ್ರ ಗ್ರಾಮದಲ್ಲಿ ಅದ್ದೂರಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ. ಚಿಂತಾಮಣಿ ತಾಲೂಕಿನ ಸೀಗಸಂದ್ರ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ಬಹಳ ಅದ್ದೂರಿಯಾಗಿ ಆಚರಿಸಲಾಯಿತು. ಇನ್ನು ಬಾಬಾ ಸಾಹೇಬ್ ರವರ ಜಯಂತಿಯನ್ನ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸಿಂಗಸಂದ್ರ ಗ್ರಾಮದಲ್ಲಿ ಜೈ ಭೀಮ್ ಯುವಕರ ಬಳಗದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾಮಫಲಕ ಉದ್ಘಾಟನೆ ಮಾಡಲಾಯಿತು. ಕಾರ್ಯಕ್ರಮವನ್ನ ಕುರಿತು ಮಾತನಾಡಿದ ಗಣ್ಯರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ಸಿಂಗಸಂದ್ರ ಗ್ರಾಮದಲ್ಲಿ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡುತ್ತಿದ್ದು, ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಮಾಡಿದರೆ ಸಾಲದು, ಅವರು ಹಾಕಿಕೊಟ್ಟಿರುವ ಆದರ್ಶದ ಹಾದಿಯಲ್ಲಿ ನಡೆದಾಗ ಮಾತ್ರ ಜಯಂತಿ ಆಚರಣೆಗೆ ನಿಜವಾದ ಅರ್ಥ ಬರುತ್ತದೆ ಎಂದರು. ಇನ್ನು ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಮುಖ್ಯ ಗಣ್ಯರಿಗೆ ಮತ್ತು ಪತ್ರಕರ್ತರಿಗೆ ಸಿಂಗಸಂದ್ರ ಜೈ ಭೀಮ್ ಯುವಕರ ಬಳಗದಿಂದ ಅವರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಕಾವಲಿ ವೆಂಕಟರಮಣಪ್ಪ, ಜನನಾಗಪ್ಪ, ನವೀನ್, ಜಿ ಕೃಷ್ಣ, ನಾರಮಾಕಲಹಳ್ಳಿ ನರಸಿಂಹಮೂರ್ತಿ, ವಿನೋಬಾ ಕಾಲೋನಿ ಸಂತೋಷ್, ಮುದ್ದಲಹಳ್ಳಿ ಮಂಜುನಾಥ್, ಅಶೋಕ್ ಮತ್ತು ಸಿಂಗಸಂದ್ರ ಗ್ರಾಮದ ಜೈ ಭೀಮ್ ಯುವಕರ ಬಳಗದ ಸದಸ್ಯರು ವರದಿ ನವೀನ್ ಕಿರಣ್ ಚಿಂತಾಮಣಿ. ಇವತ್ತು ಒಂದು ಸಡಗರದ ಸಂಭ್ರಮ ಇವತ್ತು ಚಿಂತಾಮಣದಲ್ಲಿ. ಆಗೋದ್ರಿಂದ ನಮ್ಮ ಮುಖ್ಯ ಅತಿಥಿಗಳು ಬಂದಿದ್ದಾರೆ, ಅವರಿಗೆ ಸ್ವಾಗತ ಕೊಡೋಣ. ಮೊದಲನೇದಾಗಿ ಬಂದಿದ್ದಾರೆ ರಾಜ್ಯ ಸಂಘಟನಾ ಸಂಘಟನಾ ಸಮಿತಿಯಿಂದ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ರಾಜ್ಯ ಕಾರ್ಯದರ್ಶಿಗಳು ಅಂಬೇಡ್ಕರ್ ಸಮಾಜ ಪಾರ್ಟಿ ಅವರು, ಅದೇ ರೀತಿ ನಿಮ್ಮ ನೆಚ್ಚಿನ ನಾಯಕ, ಅದೇ ರೀತಿ ನಮ್ಮ ಯುವಕರ ಕನ್ನಡ, ಅದೇ ರೀತಿ ಎನ್ನು ಮಲ್ಲಾಕಂತವರು. ಈ ಊರಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲು ಅಥವಾ ಅಂಬೇಡ್ಕರ್ ಸಂಘವನ್ನು ಕಟ್ಟಲು ಅಥವಾ ಅಂಬೇಡ್ಕರ್ ವಂಶವನ್ನು ಯಾವುದೇ ಮೊದಲನೇ ಬಾರಿಗೆ ಮಾಡಿದ್ವಿ. ಯಾರು ಇವರು ಕೈ ಕಳಿಸ್ಕೊಂಡಿಲ್ಲ. ಅದೇ ಎಲ್ಲರೂ ಕೂಲಿ ನಾಲಿ ಮಾಡೋರೇ ಇದ್ದಾರೆ. ಆದ್ರಿಂದ ನಾವು ಏನು ಯುವಕರ ಪ್ರೇರಣೆಯಿಂದ ಇಲ್ಲಿ ಬಂದು ನಾವು ಎಲ್ಲ ಒಂದು ಅಂಬೇಡ್ಕರ್ ಒಂದು ಸಂಘವನ್ನು ಕಟ್ಟಬೇಕು, ಮತ್ತೆ ಅಂಬೇಡ್ಕರ್ ಜಾಗವನ್ನು ಬೇಕು, ಮತ್ತೆ ಅವ್ರಿಗೆ ಒಂದು ಬೋರ್ಡ್ ಆದ್ಮೇಲೆ ಅವ್ರಿಗೆ ಮತ್ತೆ ಒಂದು ಭವನವನ್ನು ನಿರ್ಮಾಣ ಮಾಡಬೇಕು, ಅವ್ರಿಗೆ ಆದಂತ ಒಂದು ಸ್ಥಾನವನ್ನು ಕೊಡಬೇಕು, ಈ ಊರಲ್ಲಿ ಒಂದು ಸ್ಥಾನ ಬೇಕಂತ ನಾವು ಎಲ್ಲ ಸೇರಿ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ದೀವಿ. ಅವ್ರಿಗೆಲ್ಲರಿಗೂ ವಂದನೆಗಳು. ಈ ಭಾರತ ದೇಶದ 140 ಕೋಟಿ ಜನರ ಆಸ್ತಿ, ಅವರ ಋಣದಲ್ಲಿ ನಾವೆಲ್ಲ 140 ಕೋಟಿ ಜನ ಬದುಕ್ತಾ ಇದ್ದೀವಿ. ಅಂದ್ರೆ ಇಡೀ ಪ್ರಪಂಚದಲ್ಲಿ ಬಾಬಾ ಸಾಹೇಬರಿದ್ದಷ್ಟು ಪ್ರತಿಮೆಗಳು, ಅವರ ವಿಗ್ರಹಗಳು ಯಾವುದೇ ನಾಯಕರ ವಿಗ್ರಹಗಳಿಲ್ಲ. ಅಂದ್ರೆ ಬಾಬಾ ಸಾಹೇಬರ ಅಷ್ಟು ವಿಗ್ರಹಗಳಿದ್ದಾವೆ. ಇನ್ನೊಂದು, ಬಾಬಾ ಸಾಹೇಬ್ ಬಗ್ಗೆ ಏನಾದರೂ ಮಾತಾಡಬೇಕಾದ್ರೆ ದಿನಗಳು, ತಿಂಗಳುಗಳು, ವರ್ಷಗಳು ಸಾಕಾಗಲ್ಲ. ಯಾಕೆಂದ್ರೆ ಅವರು ಬರೆದಿರ್ತಕ್ಕಂಥ ಬುಕ್ಸ್, ಬರೀ ಕೈಯಲ್ಲಿ ಬರವಣಿಗೆ ಮಾಡಿರ್ತಕ್ಕಂಥದ್ದು 20,000 ಪುಟಗಳು ಬರೆದಿರ್ತಕ್ಕಂಥ ಏಕೈಕ ವ್ಯಕ್ತಿ ಪ್ರಪಂಚದಲ್ಲಿ ಯಾರಾದ್ರೂ ಇದ್ದಾರೆ ಅಂದ್ರೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಮತ್ತೆ ಪ್ರಪಂಚದ ವಿದೇಶಗಳಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥವ್ರು ಯಾರಾದ್ರೂ ಇದ್ದಾರೆ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬರು ಮಾತ್ರ. ನಾವು ಮಾತ್ರ ನಮ್ಮ ಶಾಲೆಗಳಲ್ಲಿ ಮಾತ್ರ ಓದಕ್ಕಾಗ್ತಾ ಇಲ್ಲ. ಇಷ್ಟೆಲ್ಲ ಅನುಕೂಲಗಳಿದ್ರು, ಇವತ್ತು ಇಷ್ಟೆಲ್ಲ ಅನುಕೂಲಗಳು ಸರ್ಕಾರದಿಂದ ಬರ್ತಾ ಇದ್ರು ಸಹಿತ ನಾವು SLC, PUC, ಡಿಗ್ರಿ, MSc ಅಷ್ಟೊಳಗಾಗಿ ಹೆಣ್ಮಕ್ಳು ಮದುವೆ ಆಗ್ತದೆ, ಗಂಡ್ಮಕ್ಳಿಗೂ ಮದುವೆ
ಒಳ್ಳೆ ಪೊಸಿಷನ್ಗೆ ಹೋಗಕ್ಕಾಗ್ತಾ ಇಲ್ಲ. ಆದರೆ ಅವರು ಹೋಗ್ತಕ್ಕಂಥ ಟೈಮಲ್ಲಿ ಅವ್ರಿಗೆ ಅವಮಾನ ಇತ್ತು. ಎಂಥ ಅವಮಾನ ಅಂದ್ರೆ ನಾವ್ಯಾರು ಆ ಅವಮಾನವನ್ನ ಕನಿಷ್ಠ ಒಂದು ಕೂಡ ಅನುಭವಿಸ್ತಾ ಇಲ್ಲ. ಯಾಕಂದ್ರೆ ಅವ್ರ ಕನಿಷ್ಠ ಅವ್ರ ನೆರಳು ಪಕ್ಕದ ಒಂದು ಸೋತಂಗಿಲ್ಲ, ತಗೊಂಡಿರ್ಲಿಲ್ಲ. ಅವನು ಯಾರು ಮುಟ್ತಾ ಇರ್ಲಿಲ್ಲ, ನೀರು ಕುಡಿಯಕ್ಕೆ ಅವ್ರಿಗೆ ಆಗ್ತಿರ್ಲಿಲ್ಲ. ಬಾಯಾರಿಕೆ ಆಗ್ತಿದ್ರೆ ಬಾಯಾರಿಕೆ ಆಗ್ತಾ ಇದ್ರೆ ಅಂತ ನೋಡಿ ಬೆಪ್ಪೈದವ್ರನ್ನ ಕೂಡ ನೀರು 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 ಅಂತ ನೀಡ್ಲಿಕ್ಕೆ ಒಳ್ಳೆ ಅಂತ ಪರಿಸ್ಥಿತಿ ಇದೆ. ಇವತ್ತು ದೇವಸ್ಥಾನ ಕಾದು ದೇವರ ಸೂಡಲ್ಲ ಅಂತ ಹೇಳಿದ್ರೆ ಕೂಡ ದೇವಸ್ಥಾನ ಕೂಡ ರಾಣಿಸರು ಇವರು ಮತ್ತೆ ರಾಣಿಸರು ಈ ಕಟ್ಟುವಂತ ಮಹಿಳೆಯ ಪ್ರದೇಶ ಮನಸ್ಸು ಸುಧಾರಿಸಿದ್ದಾರೆ. ಮನಸ್ಸು ಸುಧಾರ ಜಾಸ್ತಿ ಬರೀ ಬಾಬಾ ಸಾಹೇಬ್ ನಮಸ್ಕಾರ ಕಾಂತ ವಿಶೇಷ ಇಡೀ ದೇಶಗಳನ್ನ ಅನ್ಯ ಅನುಕೂಲ ರೀತಿಯಲ್ಲಿ ಅಕ್ಕಳಿಸಿದಂತೆ ಹೆಚ್ಚಿಗೆ ಆಗಿಬಿಟ್ಟು ಆಡ್ಬಿಟ್ಟು ಅದಕ್ಕೆ ಒಬ್ಬಕ್ಕೆ ಏನಕ್ಕಾದ್ರು ಬಾಬಾ ಸಾಹೇಬ್ SC ಮಾತ್ರ ಅನುಕೂಲ ಸಂವಿಧಾನರಾಗ ಈ ದೇಶದ ಒಂದು 145 ಕೋಟಿ ಜನಾಂಗಕ್ಕೂ ಬದುಕಾಯಕ್ಕೆ ಆಗ್ತಿದ್ರು. ಬರೀ జనాలకే కాదు 20 మాసట్లు ఒక మానకాన్ని ఎవరైనా కొట్టిన అంటే వాళ్ళు పెంచేస్తుంది. ఒక ప్రాణి, ఒక పక్షి, ఒక జింక, ఒక కుండలే ఏమైనా కానీ ఒక ప్రాణిని చంపినామంటే ఇప్పుడు జైలు ఉంది. అంటే ప్రతి ఒక్క ఈ భూమి పైన పుట్టిన ప్రతి ఒక్క జీవి బతకాలంటే అది ఉండేటప్పుడు త్యాగము కష్టం కానీ ఇవన్నీ అయింది. అయితే అంబేద్కర్ గురించి చెప్పాలంటే ఇంకొంచెము అంబేద్కర్ ఏప్రిల్ 14వ తారీఖు 1891 అప్పుడు మధ్యప్రదేశ్లో మహూ అనే ఒక ప్రజల 14వ కొడుకు అందరూ చచ్చిపోతారు, 5 జనం మాత్రం ఉంటారు. 14 జనం అంటే లెక్కేస్తాం ఎప్పుడు పరిస్థితి ఆ కాలంలో. ఆ 14వ కోరిక బదులు ఇడీ ప్రపంచానికి, ఇడీ మన భారతదేశానికి మనకంతా నిజమైన దేవుడు ఎట్లో దేవుడు మనకి అనుకూలమైంది లేదు. ఈ మహనీయునికనే మనం అందరికీ పొందుతాము. దాంట్లో మనం చేయాల్సింది పనులు మెయిన్ పనులు ఏమంటే మన బిడ్డగా విద్యావంతం చేయాలి. ఫస్ట్ మనం తినే కాకుండా 3 దినాలు పూర్తి అయిపోయి మన బిడ్డగా విద్యావంతం చేయాలి. విద్యావంతం చేసి మంచి ఉద్యోగాలు పోవాలి. బతికి మంచి IAS IPS మంచి ఉద్యోగాలు పోతే అవును మనం ఆ ఇల్లు బాగైతుంది, ఆ ఊరు బాగైతుంది, ఆ ఊరు బాగైపోతే ఈ దేశం బాగైతుంది. దానికి మన బిడ్డలు యావదే చదువుని విడిపించేది, చిన్న బిడ్డతో 18 19 ఆర్థిక పెంచేది, ఇవన్నీ ఫస్ట్ ఇవ్వండి. ఇక అంబేద్కర్ మహాజనుల బాగా నచ్చిందన్న. ఎంత నచ్చింది అంటే మన కోసము దాంట్లో గురించి చెప్తాను. లండన్లో సుఖేతలు ఒకే బృందం ఒక పనిని జోలో పెట్టుకుని పొద్దున్నే తినేది ಮಳೆ ಬಂದಾಗ ಎಲ್ರಿಗೂ ಮನಸ್ಸು ಬೇಜಾರಾಗುತ್ತಲ್ಲ, ಆಯ್ತಲ್ಲ, ಎಲ್ಲ ಅರೇಂಜ್ ಮಾಡ್ಕೊಂಡ್ಬಿಟ್ವಿ, ಮಳೆ ಬಂದೋಯ್ತು ಅಲ್ವಾ? ಅದು ಮಳೆ ಅಲ್ಲ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ ಈ ಊರಿಗೆ. ಯಾಕೆಂದ್ರೆ ಅಲ್ಲಾಗಿದ್ರೆ ಅಲ್ಲೆಲ್ಲೋ ನಾವು ಕೂತ್ಕೊಂಡಿದ್ದೀರೋ, ಇಲ್ಲೆಲ್ಲ ಕೂಡ್ತಾ ಇದ್ರಿ. ಇವತ್ತೊಂದು ಕುಟುಂಬದ ತರ ನಾವೆಲ್ಲ ಇಲ್ಲಿ ಸೇರಿದೀವಿ, ನಿಂತಿದೀವಿ ಅಂದ್ರೆ ಅಷ್ಟು ಮಳೆ ಬಂದ್ರು ಕೂಡ ನಮ್ಮ ತಲೆ ಮೇಲೆ ಒಂದು ಸೂರಿದೆ. ಅಷ್ಟು ಮಳೆ ಬಂದ್ರು ಒಂದು ಸೂರಿದೆ, ಜೊತೆಗೆ ನಾವೆಲ್ಲ ಒಂದು ಕುಟುಂಬದ ತರ ಇಲ್ಲಿ ಸೇರಿದೀವಿ ಅಂದ್ರೆ ನಿಜವಾಗ್ಲೂ ಇವತ್ತೇನೋ ವಿಶೇಷ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಸಿಂಗ್ಸಂದ್ರದಲ್ಲಿ ನಡೀತಾ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾ ಇದ್ರು, ಬಿಸಿಲು ಅಪಮಾನಕ್ಕೆ ಅಂಜದೆ ಬಿಸಿಲು ಬಿರುಗಾಳಿಯನ್ನು ಲೆಕ್ಕಿಸದೆ ತನ್ನ ಸಮುದಾಯಕ್ಕಾಗಿ ದುಡಿಯುವವನೇ ಧನ್ಯನು ಅಂತ. ಅಂದ್ರೆ ಅಪಮಾನಕ್ಕೆ ಯಾರಾದ್ರೂ ಅವಮಾನಗಳೆಲ್ಲ ಎದುರಿಸಿ ಅದಕ್ಕೆಲ್ಲ ಅಂಜಬೇಡಿ, ಭಯ ಪಡದೆ. ಸನ್ಮಾನಕ್ಕೆ ಯಾರಾದ್ರೂ ನಮ್ಗೆ ಸನ್ಮಾನ ಮಾಡಿಬಿಡ್ತಾರೆ ಹಂಗಂತ ಹೇಳಿ ಸನ್ಮಾನ ಮಾಡೋದಕ್ಕೆ ನಾವು ಬಗ್ಬಿಡೋದು, ಸನ್ಮಾನಕ್ಕೆ ಆಸೆ ಪಡದೆ, ಬಿಸಿಲು ಬಿರುಗಾಳಿಯನ್ನು ಲೆಕ್ಕಿಸದೆ ಇಂಥ ಮಳೆ ಬಿಸಿಲು. ಈ ನಮ್ಮ ಚಿಂಗ್ಸಂದ್ರ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಯಂತಿ ಮಾಡಬೇಕು ಅಂತ ನಮ್ಮ ಹಿರಿಯರು ಕನಸ್ಕೊಂಡಿದ್ದಾರೆ. ಆದ್ರೆ
ನಮ್ಮ ಯಾರ ಕೈಯಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಈ ಗ್ರಾಮದಲ್ಲಿ ಮಾಡಕ್ಕಾಗೋದು ಇಲ್ಲ ಅಂತೇಳಿ ಈ ಗ್ರಾಮದ ನಮ್ಮ ಕೆಲವು ಯುವಕರು ನನ್ನ ಬಳಿ ಬಂದು ಕೇಳಿದಾಗ ನಾನು ಹೇಳಿದೆ, ಭೀಮರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಂಪತ್ತು. ಅವರ ಒಂದು ಜಯಂತಿ ಮಾಡಬೇಕಾದ್ರೆ ಈ ಭಾರತ ದೇಶ ಅಲ್ಲ, ಏಪ್ರಿಲ್ 14 ಈಗ ಏನ್ 2026 ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಯಸ್ಸು 135 ವರ್ಷಗಳಾಗಿದೆ. ಈ ಒಂದು ಜಯಂತಿ ಕಾರ್ಯಕ್ರಮ ಈ ನಮ್ಮ ಭಾರತ ದೇಶದಲ್ಲ, 193 ದೇಶದಲ್ಲೇ ಆಚರಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಹುಡುಗರಿಗೆ ಏನು ಇಲ್ಲಿ ಯಾಕೆ ತಡೆಗಳಾಗ್ತಾ ಇದೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಮಾಡಲಿಕ್ಕೆ ಭೀಮರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮವರೇ ಅಂತ ಹೇಳಲಿಕ್ಕೆ, ಅವರ ಒಂದು ಮೀಸಲಾತಿಯಲ್ಲಿ ಬದುಕ್ತಿದೆ ಅಂತ ಹೇಳಲಿಕ್ಕೆ ಏನ್ ಕಾರಣ? ಯಾಕೆ ಮನವಾದಿಗೆ ಹೇಳ್ತಿಲ್ಲ ಅಂತಂದ್ರೆ, ಎಲ್ಲಾ ಈ ಭಾರತ ದೇಶದ ನಮ್ಮ ಕವಾಲಿ ವೆಂಕಟಪ್ಪ ಸರ್ ಅವರು ಹೇಳಿದಂಗೆ ಪ್ರತಿಯೊಬ್ಬ ಮನುಷ್ಯರು ಬದುಕ್ತಿರೋದು ಭೀಮರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೀಸಲಾತಿ ಅಡಿಯಲ್ಲೇ. ಆದ್ರೆ ಮೀಸಲಾತಿ ಅನ್ನೋದು ಜಾತಿಗೆ ಸೀಮಿತ, ಮನುಷ್ಯನ ಸೀಮಿತ ಮಾಡಿಲ್ಲ, ಪ್ರತಿಯೊಬ್ಬ ಭಾರತೀಯನಿಗೂ ಬೇಕಾದಂತ ಮೀಸಲಾತಿಯನ್ನು ಭೀಮರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ. ಕೆಲವರು ಯಾಕಪ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮವರು ಅಂತ ಹೇಳಲ್ಲ ಅಂತಂದ್ರೆ, ಜಾತಿ ಅಂತ ಬರುತ್ತೆ, ಅದನ್ನ ನಾವು ಸಿಕ್ ಮಾಡ್ತಾ ಇದೀವಿ. ಭೀಮರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದ್ರೆ ನಮ್ಮ ಜಾತಿಯವರು ನಮ್ಮವರೇ ಅಂತ ಹೇಳಿ ನಾವು ಬಳಸ್ಕೊಂತೀವಿ. ನಮ್ಮ ಕಾಲೋನಿಗಳಲ್ಲಿ ನಮ್ಮ ನಗರಗಳಲ್ಲಿ ಬೋರ್ಡ್ ಹಾಕ್ತೀವಿ, ಪುಟಗಳು ಇಡ್ತೀವಿ, ಮೆರವಣಿಗೆಗಳು ಮಾಡ್ತೀವಿ. ಆದ್ರೆ ನಾವು ಸ್ವಲ್ಪ ಚೇಂಜ್ ಆಗ್ಬೇಕು. ಈ ನಮ್ಮ ಗ್ರಾಮಸ್ಥರು ಯಾವ ತರ ಚೇಂಜ್ ಆಗ್ಬೇಕಂತಂದ್ರೆ, ಇವತ್ತು ಈ ಗ್ರಾಮದಲ್ಲಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡ್ತಾ ಇದ್ರು ಅಂತಂದ್ರೆ ಊರಲ್ಲಿ ಪ್ರತಿಯೊಬ್ಬ ಮನೆಗೆ ಹೇಳ್ಬೇಕು. ಅವ್ರು ಏನ್ ಕಾರ್ಯಕ್ರಮಕ್ಕೆ ಪುಸ್ತಕ ಏನು ಸಹಕರಿಸಲಿಲ್ಲ, ಬರೋದಿಲ್ಲ. ಅವರು ಬರ್ತಿರೋ ಭೀಮರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾದಿಯಲ್ಲಿ ಅವರು ಒಂದು ಅನ್ಯಾಯಗಳಾಗಿ ಬದುಕಬೇಕು. ಈ ದೇಶದಲ್ಲಿ ಹುಟ್ಟಿದಂತ ಪ್ರತಿಯೊಬ್ಬ ಮನುಷ್ಯ ಏನು 140 ಕೋಟಿ ಮನುಷ್ಯರಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಭೀಮರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಈ ಭೂಮಿ ಮೇಲೆ ಇರುವಂತಹ ಎಲ್ಲಾ ಜೀವರಾಶಿಗಳಿಗೂ ಸಹ ಅಧಿಕಾರ ಕೊಟ್ಟಿದ್ದಾರೆ, ಶ್ರೇಷ್ಠವಾಗಿ ಬದುಕಲಿಕ್ಕೆ ಅನುಕೂಲ ಮಾಡಿಕೊಟ್ಟಿರುವಂತಹ ಭೀಮರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಈಗ ಈ ನಮ್ಮ ಭೀಮರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಬಂದಾಗ ನಮಗೆ ಇಲ್ಲಿ ನೋಡಿ ಹಾಗೇನೆ ಏನು ಇವತ್ತು ನಮ್ಮ ಹಿರಿಯರ, ಈ ಗ್ರಾಮದ ಹಿರಿಯರ ಹೋರಾಟ ಚಳವಳಿಯಲ್ಲಿ ಇವತ್ತು ತುಂಬಾ ಅಚ್ಚುಕಟ್ಟಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಅದಕ್ಕಾಗಿ ಈ ಗ್ರಾಮಸ್ಥರ ಹೆಣ್ಣು ಮಕ್ಕಳ ಪ್ರತಿಯೊಬ್ಬರಿಗೂ ಜೈ ಭೀಮ್ ವಂದನೆಗಳು. ಜೈ ಭೀಮ್.